ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಏನು ಭಾನುವಾರ ನಡೀತಲ್ಲ ನಮ್ಮ ಬೆಂಗಳೂರಲ್ಲಿ RCB ವರ್ಸಸ್ ಚೆನ್ನೈ. ಈ ಒಂದು ಮ್ಯಾಚಲ್ಲಿ ಸ್ಟೇಡಿಯಮ್ಮಲ್ಲಿ ಮಾರಾಮಾರಿ ನಡೆದೋಗಿದೆ. ಚೆನ್ನೈ ಫ್ಯಾನ್ಸ್ RCB ಫ್ಯಾನ್ಸ್ ಹೊಡೆದಾಡ್ಕೊಂಡಿದ್ದಾರೆ. ಸ್ಟೇಡಿಯಂ ಒಳಗಡೆ ಹೊರಗಡೆ ಫುಲ್ ಗಲಾಟೆ ಆಗಿದೆ. ಕೆಲ ಕಾರಣ ಗೊತ್ತಿರಬೇಕು, ಒಬ್ರಿಗೊಬ್ರು ಟ್ರಿಗರ್ ಮಾಡಿದ್ದಾರೆ. ಇದೇ ದೊಡ್ಡ ಗಲಾಟೆ ಆಗಿದೆ. ಈಗ ನಮ್ಮ RCBಗಳು ಸಾವಿರಾರು ಜನ ಅಭಿಮಾನಿಗಳ ಮಧ್ಯೆ ಯಾರೋ ಒಬ್ಬೊಬ್ಬರು ಚೆನ್ನೈ ಅಭಿಮಾನಿಗಳು ಬಂದು ತಗ್ಲಾಕೊಂಡು ಏನು ಕಾರ ಬಂದ್ಬಿಟ್ಟು ಅಪ್ಪ ಇದ್ರೊಳಗಡೆ ಅನ್ನೋ ಲೆವೆಲ್ಲಿ ಟ್ರಿಗರ್ ಮಾಡಿದ್ದಾರೆ. ಸಿಕ್ಕಾಬಟ್ಟೆ ಮ್ಯಾಚ್ ಮಾತ್ರ ಭಯಂಕರ ಹೈಲೈಟ್ ಆಗಿತ್ತು. ನಿಜವಾಗ್ಲೂ ಲೈಫಲ್ಲೇ RCB ಮ್ಯಾಚ್ ಈ ಥರ ಚೇಂಜ್ ಆಗಿ ಆಡುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಲೆವೆಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಆ ಒಂದು ಗಲಾಟೆ ಎಲ್ಲ ವಿಡಿಯೋ ತೋರಿಸ್ತೀನಿ. ಎಷ್ಟು ಜನಕ್ಕೆ ಟ್ರಿಗರ್ ಮಾಡಿದ್ರು, ಎಷ್ಟು ಬೇಜಾರಾಯಿತು RCB ಫ್ಯಾನ್ಸ್ಗೆ, ಯಾರ್ಯಾರು ಯಾವತ್ತೆಲ್ಲ ಮಾತಾಡಿದ್ರು, ಎಷ್ಟು ರೇಗ್ಸಿದ್ದಾರೆ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡ್ಕೊಂಬನ್ನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡ್ಕೊಂಬರೋಣ, ಆಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ವಿಡಿಯೋ. ನಿನ್ನೆ RCB ಅಭಿಮಾನಿಗಳು ಫುಲ್ ಹಬ್ಬ ಮಾಡಿದ್ದಾರೆ ಬೆಂಗಳೂರಲ್ಲಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನಮ್ಮ RCB ಫ್ಯಾನ್ಸ್ಗೆ ಎಲ್ಲರಿಗೂ ಕೂಡ. ಸಣ್ಣ ಪುಟ್ಟ ಘಟನೆಗಳು ನಡೆದಿರ್ಬೋದು, ಕಿರಿಕು ಏನು ಮಾಡೋಕ್ಕಾಗಲ್ಲ. ಅದೊಂದು ಮ್ಯಾಚ್ ಅಂದಮೇಲೆ ಅವೆಲ್ಲ ಇದ್ದಿದ್ದೆ. ಒಬ್ರಿಗೊಬ್ರು ರೇಗ್ಸೋದು, ಕಿರಿಕ್ ಮಾಡೋದು ಇವೆಲ್ಲ ಇದ್ದೇ ಇರ್ತವೆ. ಬೆಂಗಳೂರವ್ರು ಚೆನ್ನಾಗಿ ಹೋದಾಗ ಅವ್ರು ಅಲ್ಲಿ ಮಾಡ್ತಾರೆ, ಅವ್ರು ಇಲ್ಲಿ ಬಂದಾಗ ಇಲ್ಲಿ ನಮ್ಮವ್ರು ಮಾಡ್ತಾರೆ. ಇವೆಲ್ಲ ಸರ್ವೇ ಸಾಮಾನ್ಯ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ತುಂಬ ವರ್ಷದಿಂದ ಚೆನ್ನೈ ಜಾಸ್ತಿ ಬೆಂಗಳೂರ ಸೋಲ್ಸ್ಕೊಂಡ್ ಬರ್ತಾ ಇತ್ತು. ಆದ್ರೂ ಅವರು ಪದೇ ಪದೇ ಅದೇ ಒಂದು ಇದರಲ್ಲಿ ಹೇಳ್ಕೊತಾ ಇದ್ರು, ಈ ಸರಿ ನಿಮ್ಮ ಮನೆಗೆ ಬಂದು ಹೊಡಿತೀವಿ, ನಿಮ್ಮ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಸುಮಾರು ಜನಗಳಿಗೆ ಟ್ರಿಗರ್ ಮಾಡ್ತಾ ಇದ್ರು, ನಮ್ಮ ಅಭಿಮಾನಿಗಳಿಗೆ, RCB ಅಭಿಮಾನಿಗಳಿಗೆ. ಇದೇ ಒಂದು ಮನಸ್ಸಲ್ಲಿ ಅವ್ರಿಗೂ ಕೂಡ ಕಾಡ್ತಾ ಇತ್ತು. ಇಂಥ ಟೈಮಲ್ಲಿ RCB ಪ್ಲೇಯರ್ಸು ಈ ಥರ ಒಂದು ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಾಗ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಈ ಒಂದು ಖುಷಿನ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದನ್ನು ತಡ್ಕೊಳಕ್ಕಾಗ್ತಾಯಿಲ್ಲ, ನೋಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಸಾವಿರಾರು ಜನದ ಮಧ್ಯೆ ಎಲ್ಲೋ ಒಬ್ಬೊಬ್ರು, ಇಲ್ಲೊಬ್ರು ಯೆಲ್ಲೋ ಕಲರ್ ಟೀ ಶರ್ಟ್ ಚೆನ್ನೈ CSK ಅಭಿಮಾನಿಗಳು ಕೂತಿದ್ರು. ಅವ್ರಿಗಂತೂ ಏನು ಮಾಡಬೇಕು ಅಂತ ಆಗ್ತಾಯಿಲ್ಲ. ಆ ಸೌಂಡಿಗೆ ಕಿವಿಯೇ ತೂತಾಗೋಗ್ಬಿಟ್ಟಿದೆ ಅವ್ರಿಗೆ. ಆ ರೇಂಜ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ RCB ಅಭಿಮಾನಿಗಳು. ನಿಜವಾಗ್ಲೂ ಟೀಮ್ ಡೇವಿಡ್ ಆಡಿದಂಥ ಆಟ ಅಲ್ಟಿಮೇಟ್ ಅಂತಲೇ ಹೇಳಬೇಕು. ಟೀಮ್ ಡೇವಿಡ್ ಆಗಿರ್ಬೋದು, ರಜತ್ ಪಟಿದಾರು, ನಮ್ಮ ಕನ್ನಡದ ಹುಡುಗ ದೇವದತ್ ಪಡಿಕ್ಕಲ್ಲು ಕಳೆದ ಮ್ಯಾಚಲ್ಲೂ ಕೂಡ 50 ಬಾರಿಸಿದ್ರು, ಈ ಮ್ಯಾಚಲ್ಲೂ ಕೂಡ 50 ಬಾರಿಸಿದ್ದಾರೆ. ನಿಜವಲ್ಲೂ ಅದ್ಭುತ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿದೆ. ಕಳೆದ ವರ್ಷಕ್ಕೆ ಡಿಫೆಂಡ್ ಮಾಡಿದ್ರು, ಈ ವರ್ಷ ಮಾತ್ರ ಸಖತ್ ಫಾರ್ಮಲ್ಲಿದ್ದಾರೆ. ಇನ್ನು ಸಾಲ್ಟ್ ಕೂಡ ಅಷ್ಟೇ ಸಖತ್ತಾಗಿ ಆಡಿದ್ರು. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದರು. ಕಳೆದ ವರ್ಷ ಮ್ಯಾಚ್ ವಿನ್ ಮಾಡಿಕೊಟ್ಟಿದ್ರು. ಬಟ್ ಈ ಮ್ಯಾಚಲ್ಲಿ ಜಾಸ್ತಿ ಹೊತ್ತು ಆಡೋಕ್ಕಾಗಿಲ್ಲ. ಅದನ್ನು ಪವರ್ ಪ್ಲೇಯಲ್ಲಿ ಏನು ಒಂದು ಬೇಸ್ಮೆಂಟ್ ಹಾಕಬೇಕಾಗಿತ್ತು, ಅದನ್ನು ಸಾಲ್ಟ್ ಆ್ಯಂಡ್ ಕೊಹ್ಲಿ ಅವರು ಹಾಕ್ಕೊಟ್ರು. ಅಂತಿಮ 5 ಓವರ್ಗಳಲ್ಲಿ ರಜತ್ ಪಟಿದಾರ್ ಟೀಮ್ ಡೇವಿಡ್ ಆಡಿದಂಥ ಆಟ 98 ರನ್ಗಳ ಜೊತೆ ಆಟ. ಕೊನೆ 5 ಓವರ್ಗಳಲ್ಲಿ ನಿಜವಾಗ್ಲೂ ಇವತ್ತಿನವರೆಗೂ ಯಾವ ಒಂದು IPL ಹಿಸ್ಟ್ರಿಯಲ್ಲಿ ಕಡೆ 5 ಓವರ್ಗಳು ಈ ಒಂದು ಸ್ಕೋರ್ ಬಂದಿಲ್ಲ ಅಂತ ಅನ್ನಿಸ್ತಿದೆ, ನಮ್ಮ ಅನಿಸಿಕೆ. ಆ ರೇಂಜಿಗೆ ಹೊಡೆದಿದ್ದಾರೆ. ಸತತವಾಗಿ 14 ಸಿಕ್ಸು, ಒಂದಲ್ಲ ಎರಡಲ್ಲ, ಕಳೆದ 5 ಓವರ್ಗಳಿಗೆ 14 ಸಿಕ್ಸ್ಗಳನ್ನು ಬಾರಿಸಿದ್ದು ಈ ಒಂದು ಜೋಡಿ. ಸಖತ್ ಪರ್ಫಾರ್ಮೆನ್ಸ್. ಒಂದು ಬಾಲ್ ಅಂತನೂ MG ರೋಡ್ಗೆ ಹೋಯ್ತು, ಕಬ್ಬನ್ ಪಾರ್ಕ್ ದಾಟಿ ಆ ರೇಂಜಿಗೆ ಹೊಡೆದಿದ್ದಾರೆ ಟೀಮ್ ಡೇವಿಡ್. ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಮಾತೇ ಬರ್ತಾ ಇಲ್ಲ ಈ ಒಂದು ಮ್ಯಾಚ್ ಬಗ್ಗೆ. ಸಖತ್ತಾಗಿತ್ತು. ಅಲ್ಲಿ ಕೊಂಚ ಗಲಾಟೆಗಳು ಆಗೋದು, ಸ್ವಲ್ಪ ಗಲಾಟೆಗಳು, ಕಿರಿಕು ಇವೆಲ್ಲ ಸರ್ವೇ ಸಾಮಾನ್ಯ ಆಗಿದ್ದಾವೆ. ಎಲ್ಲ ಸೈಡ್ಗಿಟ್ರೆ ಬಂದಿರ್ತಕ್ಕಂಥ ಅಭಿಮಾನಿಗಳಿಗೆ ಮಾತ್ರ ಫುಲ್ಲು ಹಬ್ಬದ ಊಟ, ದೀಪಾವಳಿ ಹಬ್ಬ, ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್ ಸಖತ್ತಾಗಿತ್ತು. ಯಾಕಂದರೆ ಆ ಲೆವೆಲ್ಗೆ ಪೈಸಾ ವಸೂಲಿ ಆಗಿದೆ. ಎಷ್ಟೇ ದುಡ್ಡು ಕೊಟ್ಟು, ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ದುಡ್ಡು ಕೊಟ್ಟು ನೋಡೋಕೆ ಬಂದಿರ್ತಕ್ಕಂಥ ಅಭಿಮಾನಿಗಳಿಗೆ ಯಾರಿಗೂ ನಿರಾಸೆ ಆಗಿಲ್ಲ, ನಮ್ಮ RCB ಅಭಿಮಾನಿಗಳಿಗೆ. ಆ ರೇಂಜಿಗೆ ರಸದೌತಣ ಊಟ ಮಾಡಿಸಿದ್ದಾರೆ ನಮ್ಮ RCB ಪ್ಲೇಯರ್ಸು. ಇನ್ನು ಚೆನ್ನೈ ಫ್ಯಾನ್ಸ್ ಅಂತ ಬಂದರೆ ತುಂಬ ಬೇಜಾರಾಗಿ ಮೂಡ್ ಅಪ್ಸೆಟ್ ಆಗಿ ಹೋಗಿದ್ದಾರೆ. ಅಲ್ಲಿ ಸ್ಟೇಡಿಯಮಿಂದ ಆಚೆ ಬರ್ತಾ ಇದ್ರಲ್ಲ, ಅವ್ರ ಹತ್ರ ಯಾವುದೇ ಒಂದು ನ್ಯೂಸ್ ಅವ್ರ ಹತ್ರ, ಪ್ರೆಸ್ ಅವ್ರ ಹತ್ರ ಮಾತಾಡೋಕ್ಕೆ ಮುಖ ಇಲ್ಲ. ಏನೇ ಕೇಳಿದ್ರು ಏನು ಅವ್ರ ಹತ್ರ ಆನ್ಸರ್ ಇಲ್ಲ, ಸೈಲೆಂಟಾಗಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಅಷ್ಟು ಬೇಜಾರಾಗಿದೆ. ಚೆನ್ನೈ ಪರ್ಫಾರ್ಮೆನ್ಸ್ ಅಷ್ಟು ವರ್ಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು.
ಇನ್ನು ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಪರವಾಗಿಲ್ಲ, ಚೆನ್ನೈ ಯಾವ್ರೇಜ್ ಚೆನ್ನಾಗಿ ಬರ್ತಾ ಇದೆ, 200 ಹತ್ರ ಹೊಡಿತಾ ಇದ್ದಾರೆ ಎಲ್ಲ ಮ್ಯಾಚಲ್ಲಿ. ಬಟ್ ಬೌಲಿಂಗಲ್ಲಿ ಅಂತೂ ಒಂದು ಸ್ವಲ್ಪನೂ ಇಲ್ಲ, ಯಾಕಂದ್ರೆ ಅಷ್ಟು ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿದೆ ಚೆನ್ನೈದು. ಇದೇ ಒಂದು ಕಾರಣಕ್ಕೇ ನಮ್ಮ RCB 250 ಸ್ಕೋರ್ನ ಮಾಡೋಕ್ಕಾಯ್ತು ಚೆನ್ನೈ ಮೇಲೆ. ಇದು ಅತ್ಯಧಿಕ ಹೈಯೆಸ್ಟ್ ಸ್ಕೋರು IPL ಹಿಸ್ಟ್ರಿಯಲ್ಲಿ ಚೆನ್ನೈ ಮೇಲೆ ಯಾರು ಹೊಡೆದಿರಲ್ಲ. 230 ಆವರೇಜ್ ಹೈಯೆಸ್ಟ್ ಸ್ಕೋರ್ ಇತ್ತು. ಬಟ್ 250 ಇದು ನಮ್ಮದು ಹೈಯೆಸ್ಟ್ ಸ್ಕೋರ್ RCB ಚೆನ್ನೈ ಮೇಲೆ ಹೊಡೆದಿರೋದು. ಬಟ್ ಇದು ಡಿಫೆಂಡ್ ಮಾಡೋಕೆ ಅಷ್ಟು ಸುಲಭ ಅಲ್ಲ, ಆಗೋದು ಇಲ್ಲ. ಯಾರೇ ಆದರೂ ಚೇಸಿಂಗಲ್ಲಿ ಪ್ರೆಷರ್, ಟೆನ್ಷನ್, ಒತ್ತಡ ಇರೋದ್ರಿಂದವ ಚೇಸಿಂಗ್ ಮಾಡೋಕೆ ಯಾರ ಕೈಲಿ ಆಗಲ್ಲ. ಆದ್ರೆ ಪೈಪೋಟಿ ಕೊಟ್ಟರು ಅಂತ ಹೇಳ್ಬೋದು, ಅವ್ರನ್ನ ಕೂಡ ಪೈಪೋಟಿ ಕೊಟ್ಟರು. ಆದರೆ ನಮ್ಮ ಬೌಲಿಂಗ್ ಕೂಡ ಸ್ವಲ್ಪ ಚೆನ್ನಾಗಿರೋದ ಕಾರಣ ಗೆಲ್ಲಕ್ಕಂತೂ ಆಗಲಿಲ್ಲ ಅವ್ರ ಕೈಲಿ. ಒಟ್ಟಾರೆ ಹೇಳ್ಬೇಕಂದ್ರೆ ನಿಜವಲ್ಲ ಮ್ಯಾಚ್ ಮಾತ್ರ ಅಲ್ಟಿಮೇಟು. ಫಸ್ಟ್ ಮ್ಯಾಚ್ಗೆ ಹೋಲಿಸ್ಕೊಂಡ್ರೆ ಅದಕ್ಕಿಂತ ಸಖತ್ತಾಗಿತ್ತಿದ್ದು. ನೆಕ್ಸ್ಟ್ ಮುಂದಿನ ಮ್ಯಾಚ್ ಇನ್ನೂ ಶುಕ್ರವಾರದವರೆಗೆ ಕಾಯಬೇಕು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಮ್ಮ RCB ಮ್ಯಾಚ್ ಲಾಂಗ್ ಇಟ್ಟಿದ್ದಾರೆ, ಒಂದು ವೀಕ್ ಒಂದು ಮ್ಯಾಚ್ ಇಟ್ಟಾರೆ, ಸ್ವಲ್ಪ ಬೇಜಾರಾಗ್ತಾ ಇದೆ. ಬಟ್ ಈ 3 ಮ್ಯಾಚ್ ಆದಮೇಲೆ ಇನ್ನು ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ 2 ಡೇಸ್ 3 ಡೇಸ್ಗೆ ಒಂದೊಂದು ಮ್ಯಾಚು. ಆಮೇಲಂತೂ ಇನ್ನೂ ಫುಲ್ ಖುಷಿ. ಈ ಸರಿನ ಕಪ್ ನಮ್ದೇನೆ 100%. ಯಾಕೆಂದರೆ ಇರ್ತಕ್ಕಂಥ ಟೀಮು ಭಯಂಕರ ಬಲಿಷ್ಠವಾಗಿದೆ. ಇದನ್ನು ಸೋಲಿಸ್ಬೇಕಂದ್ರೆ ಯಾರ ಕೈಲೂ ಅಷ್ಟು ಸಾಧ್ಯ ಸುಲಭ ಅದು ಮಾತಲ್ಲ. ಹಂಗಾಗಿ ಈ ಸಲ ಕಪ್ಪು ನಮ್ಮದೇ ಅಂತಲೇ ಹೇಳ್ಬೋದು. RCBದು ಮಿಸ್ಸೇ ಇಲ್ಲ. ಏನಿದೆ ಇದೇ ಟೀಮು ಇವಾಗ ಕೊಡ್ತಾ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ RCBನ ತಂಡವನ್ನು ಸೋಲ್ಸೋಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಹೋಗ್ತಾ ಹೋಗ್ತಾ ಇನ್ನೂ ಸ್ಟ್ರಾಂಗ್ ಆಗ್ತಿದೆ ಹೊರತು ಡೌನ್ ಅಂತೂ ಆಗ್ತಾ ಇಲ್ಲ. ನಮ್ಮ RCB ತಂಡ ಸಖತ್ತಾಗಿದೆ ಅಂದರೆ ಸಖತ್ತಾಗಿದೆ. ಬೌಲಿಂಗ್ ಡಿಪಾರ್ಟ್ಮೆಂಟು, ಬ್ಯಾಟಿಂಗ್ ಡಿಪಾರ್ಟ್ಮೆಂಟು ಕೇಳಂಗೆ ಇಲ್ಲ. ಬ್ಯಾಟಿಂಗಲ್ಲಂತೂ ಸತತವಾಗಿ 8 ಜನ ಎಲ್ಲ ಒಡಿ ಬಡಿ T20 ಪ್ಲೇಯರ್ಸ್ 7 ಮಾಡಿಸ್ತಾಗಿದ್ದಾರೆ. 8 ಜನ ಬ್ಯಾಟ್ಸ್ಮನ್ಗಳು ಸಖತ್ತಾಗಿ ಆಡ್ತಾರೆ ಅಂದರೆ ಸಖತ್ತಾಗಿ ಆಡ್ತಾರೆ. ಬರೋರೆಲ್ಲ 6-4, ಸಿಂಗಲ್ಲು ಡಬಲ್ ಯಾರು ಆಡೋರೇ ಇಲ್ಲ. ಬರ್ತಕ್ಕಂಥ ಎಲ್ಲ ಬ್ಯಾಟ್ಸ್ಮನ್ 6-4ಗೆ ಟ್ರೈ ಮಾಡೋರೆ. ಹಂಗಾಗಿ ಒಳ್ಳೊಳ್ಳೆ ಬಿಗ್ ಸ್ಕೋರ್ ನೋಡ್ಬೋದು. ಈ ಒಂದು ಸೀಸನ್ನಲ್ಲಿ ಮ್ಯಾಕ್ಸಿಮಮ್ 300+ ಹೊಡಿತಾರೆ ಅಂದರೆ ಅದು ನಮ್ಮ RCBನೇ ಇರ್ಬೋದು. ಅದಕ್ಕೂ ಕೂಡ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ಯಾವ ಒಂದು ಪಂದ್ಯ ಯಾವ ಮ್ಯಾಚ್ ಮೇಲೆ 300+ ಸ್ಕೋರ್ ಮಾಡ್ತಾರೆ ನಮ್ಮ RCB ಅಂತ ಕಾಯ್ತಿದ್ದೀವಿ. ಖಂಡಿತ ಅದು ಒಂದು ಹಾಗೆ ಆಗುತ್ತೆ ಈ ವರ್ಷ, ಏಕೆಂದರೆ ಆ ಥರ ಇದೆ ನಮ್ಮ RCB ತಂಡ. ಎಷ್ಟು ಹೇಳಿದ್ರು ಸಾಕಾಗಲ್ಲ RCB ತಂಡದ ಬಗ್ಗೆ. ಏಕೆಂದರೆ ಪ್ರತಿಯೊಬ್ಬ ಪ್ಲೇಯರು ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಮ್ಯಾಚ್ ಅಂತ ಯಾರೆಲ್ಲ ಮಿಸ್ ಮಾಡಿಕೊಂಡ್ರು ಅವರಿಗಂತೂ ತುಂಬ ಬೇಜಾರಾಗಿರುತ್ತೆ. ಯಾಕೆಂದರೆ ಇಡೀ ಮ್ಯಾಚು ಲೈವ್ ಥರ ಇರಲಿಲ್ಲ, ಹೈಲೈಟ್ಸ್ ಥರ ಇತ್ತು. ಈಗ ಹೈಲೈಟ್ಸ್ ನೋಡ್ಬೇಕಾದ್ರೆ ಹೆಂಗೆ ಬರೀ 6-4 ಹೋಗ್ತಾವಲ್ಲ, ಅದೇ ಥರ ಹೈಲೈಟ್ಸ್ ನೋಡ್ದಂಗೆ ಆಯಿತು ಇಡೀ ಮ್ಯಾಚ್ ನೆನ್ನೆ. ಆ ಥರ ಇತ್ತು ಮ್ಯಾಚ್ ಮಾತ್ರ. ನಿಜ ನೋಡೋಕ್ಕೆ 2 ಕಣ್ಣು ಸಾಕಾಗಿಲ್ಲ, ಅಷ್ಟು ಸಖತ್ತಾಗಿತ್ತು. ನಿಜ ತುಂಬ ಖುಷಿ ಆಯ್ತು ನಮಗಂತ. ಬಟ್ ಸ್ಟೇಡಿಯಮ್ಗೆ ಹೋಗಿ ನೋಡೋಕ್ಕಾಗಿಲ್ಲ, ಅಂದ್ರೆ TV ಕಂಪ್ಲೀಟಾಗಿ ವಾಚ್ ಮಾಡಿದ್ದೀವಿ ಇಲ್ಲೇ ಮನೆವರೆಗೂ ಮ್ಯಾಚ್ ಮುಗಿಯೋ ಗಂಟನ. ನಿಜವಾಗ್ಲೂ ಇದೇ ಥರ ಆಡಲಿ, ಇದೇ ಥರ ಕಪ್ ಗೆಲ್ಲಿ ಮತ್ತೊಂದು ಕಪ್ಪು ನಮ್ಮ ಕರ್ನಾಟಕಕ್ಕೆ ಬೆಂಗಳೂರಿಗೆ ತಗೊಂಬರಲಿ RCB ಪ್ಲೇಯರ್ ಅಂತ ನಾವು ಕೂಡ ಹಾರೈಸ್ತೇವೆ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ RCB.